ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆ ಫಲಿತಾಂಶ ದಿನಾಂಕ ಪ್ರಕಟಣೆಯಾಗುವುದರ ಬಗ್ಗೆ ವಿದ್ಯಾರ್ಥಿಗಳು ನೀವೆಲ್ಲ ಕಾಯ್ತಾ ಇದ್ದೀರಿ. ಆದರೆ ನಾನು ಕೂಡ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸೋರ್ಸ್ಗಳಿಂದ ಏನಾದರೂ ಮಾಹಿತಿ ಸಿಗುತ್ತಂತ ತಲೆ ಹಾಕಿದಾಗ ನೀಡ್ಸ್ ಆಫ್ ಪಬ್ಲಿಕ್ ಅನ್ನೋದೊಂದು ಏನಂದರೆ ಪ್ರೈವೇಟ್ ವೆಬ್ಸೈಟ್. ಇದು ನ್ಯೂಸ್ ವೆಬ್ಸೈಟ್. ಇಲ್ಲಿ ಏನು ಅಪ್ಡೇಟನ್ನು ಮಾಡಿದ್ದಾರೆ ಅಂತ ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳ ಒಂದು ಮಾಹಿತಿಗಾಗಿ SSLC ರಿಸಲ್ಟ್ಸ್ ಡೇಟ್ಗಳನ್ನು ಇದೇ ತಿಂಗಳು 2ನೇ ವಾರದಲ್ಲಿ ಅಂದರೆ 8ನೇ ತಾರೀಕದಂದು ಪ್ರಕಟಿಸಲಾಗುವುದು ಅಂತ ಕೂಡ ಇವರು ಹೇಳಿದ್ದಾರೆ. ಆದರೆ ಇನ್ ಕೇಸ್ ಆಫ್ ಏನಾದರೂ ಒಂದು ವೇಳೆ ರಿಸಲ್ಟ್ಸ್ ಆನ್ಲೈನ್ ಅಪ್ಡೇಟ್ ಮಾಡಲು ಕಾರ್ಯದಲ್ಲಿ ವಿಳಂಬವಾದರೆ 1-2 ದಿನ ವ್ಯತ್ಯಾಸವಾಗಬಹುದು ಅಷ್ಟೇ. ಒಂದು ವೇಳೆ ಅದಕ್ಕೂ ಮೊದಲು ಸಾಧ್ಯವಾದಲ್ಲಿ ಫಲಿತಾಂಶ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ದಾರೆ. 8ನೇ ತಾರೀಕಿಂತ ಮೊದಲು ಅಂದರೆ ನಾಳೆಗೆ ಎನಿ ಕಂಡೀಷನ್ ಆಗಬೇಕು ಇವ್ರ ಪ್ರಕಾರ. ನಾಳೆಗೆ 7 ಇದೆ, ಬಟ್ ಇವರು 8 ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಬಟ್ ಆ ರೀತಿಯಾಗಿ ಆಗೋದಿಲ್ಲ. ಏನಾಗುತ್ತೆ ಅಂದರೆ ರಿಸಲ್ಟ್ ಇಲ್ಲಿ ನೆಕ್ಸ್ಟ್ ಬರುವಂಥ 10ನೇ ತಾರೀಕಿಗೆ ಅಂದರೆ 8 ಮತ್ತು 10 ಇವುಗಳ ಮಧ್ಯದಲ್ಲಿ ಆಗುತ್ತೆ. 8 ಆಗ್ಬೋದು, ಇದನ್ನು ಬಿಟ್ಟರೆ 9 ಅಥವಾ 10 ಆಗ್ಬೋದು. ಈ ರೀತಿಯಾಗಿದೆ. ಅದಕ್ಕಿಂತ ಡಿಲೇ ಕೂಡ ಆಗೋದಿಲ್ಲ. ಆದರೂ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ರಜೆ ಇದೆ, ಅಂದರೆ ಶುಕ್ರವಾರ ರಜೆ ಇದೆ, ಆಮೇಲೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇ ಇದೆ, ಆಮೇಲೆ ಸಂಡೇ ಇದೆ. ಇದರಲ್ಲಿ ಏನಾದರೂ ಸ್ವಲ್ಪ ರಜೆಯಲ್ಲಿ ಏನಾದರೂ ಆದರೆ ಪ್ರಾಬ್ಲಮ್ ಆಗಬೇಕು. ಇಲ್ಲಾಂದರೆ 8ನೇ ತಾರೀಕಿಗೆ ಎನಿ ಕಂಡೀಷನ್ ಒಳಗಡೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಲೇಬೇಕು. ಬಟ್ ಅಫಿಷಿಯಲ್ ವೆಬ್ಸೈಟ್ ಇನ್ನೂ ಕೂಡ ಯಾವುದೇ ಥರಂಥ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಅಲ್ಲಿ ತನಕ ಕಾಯಬೇಕಾಗುತ್ತೆ.